ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಏನಾದರೂ ಹೇಳಲಿಕ್ಕಿತ್ತಂದರೆ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಇವತ್ತು ನಾನು ನಿಮಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೂ ಕೂಡ ಮಾಡ್ಕೋಬೋದಂತಹ ಒಂದು ರೆಸಿಪಿನ ಹೇಳ್ತಾ ಇದ್ದೀನಿ. ಸೊ ಅವಲಕ್ಕಿ ಉಪ್ಪಿಟ್ಟು. ಇದಕ್ಕೆ ನಾನಿಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ. ಸ್ವಲ್ಪ ಸಾಸಿವೆ, ಹಾಗೆ ಕಟ್ ಮಾಡಿರುವಂತಹ 2 ರಿಂದ 3 ಗ್ರೀನ್ ಚಿಲ್ಲಿ, ಕರಿಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ, ಶೇಂಗಾ ಬೀಜ, ಹಾಗೆಯೇ ಕಟ್ ಮಾಡಿರುವಂಥ 2 ಆನಿಯನ್ನು ಮತ್ತು ಅವಲಕ್ಕಿ. ಸೊ ಅವಲಕ್ಕಿನ ನಾನು ನೆನೆಸ್ಕೊಂಡು ಇಟ್ಕೊಂಡಿಲ್ಲ. ಯಾಕೆ ಅಂತಂದರೆ ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಆಗನೇ ವಾಶ್ ಮಾಡಿ ಆವಾಗನೇ ಹಾಕ್ಕೊಳ್ತೀನಿ, ಇಲ್ಲ ಅಂತಂದರೆ ಅದು ಸ್ವಲ್ಪ ಮುದ್ದೆ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಈಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಶೇಂಗಾ ಬೀಜನ ನಾನು ಇದರಲ್ಲಿ ಕರ್ದ್ಕೊತೀನಿ. ಏನಕ್ಕೆ ಅಂತಂದರೆ ತಿನ್ನುವಾಗ ಸ್ವಲ್ಪ ಕ್ರಂಚಿಯಾಗಿರೋ ಫೀಲಿಂಗ್ ಬರಲಿ ಅಂತ ಹೇಳಿಬಿಟ್ಟು. ಇಲ್ಲ ನಾನು ಆಗನೇ ಹಾಕೋತೀನಿ ಡೈರೆಕ್ಟಾಗಿ ಅಂತಂದ್ರೂ ನೋ ಪ್ರಾಬ್ಲಮ್, ಹಾಕೋಬೋದು, ಚೆನ್ನಾಗೇ ಆಗುತ್ತೆ ಅದನ್ನು ಕೂಡ. ಸೊ ಈಗ ಅದೇ ಪಾತ್ರೆಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆಯೇ ಕಡಲೆಬೇಳೆ ಹಾಕ್ಕೋಬೇಕು. ಅದಷ್ಟು ನೀಟಾಗಿ ಒಂದು ಸ್ವಲ್ಪ ಹೊತ್ತು ಅದು ಫ್ರೈ ಆದಮೇಲೆ ಅದಕ್ಕೆ ನೀವು ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿದ ಮೇಲೆ ಏನು ಕಟ್ ಮಾಡಿರ್ತೀವಲ್ಲ ನಾವು ಗ್ರೀನ್ ಚಿಲ್ಲಿ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಮಾಡಿಕೊಂಡು ಅದು ಕೂಡ ಅಷ್ಟೇ ನೀಟಾಗಿ ಸ್ವಲ್ಪ ಫ್ರೈ ಆಗಲಿ. ಅದು ಸ್ವಲ್ಪ ಖಾರದ ಅಂಶ ಎಲ್ಲ ಮೆಣಸಿನ್ಕಾಯಿ ಬಿಟ್ಕೋಬೇಕು, ಹಾಗೆ ನಾವು ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಸೊ ಅದು ಹಾಕಿದ ಮೇಲೆ ಮೆಣಸಿನ್ಕಾಯಿ ಆದಮೇಲೆ ಅದು ಫ್ರೈ ಆಗಿದ್ಮೇಲೆ ನಾವೇನು ಕಟ್ ಮಾಡಿರ್ತೀವಲ್ಲ ಆನಿಯನ್ನ ಹಾಕ್ಕೋಬೇಕು. ಸೊ ಆನಿಯನ್ ಹಾಕ್ಕೊಂಡು ಆನಿಯನ್ ಎಣ್ಣೆಲಿ ಫ್ರೈ ಆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿಬಿಟ್ಟು ಅದನ್ನು ಫ್ರೈ ಆಗೋದಕ್ಕೆ ಬಿಡಿ, ಒಂದು 2-3 ಮಿನಿಟ್ಸ್ ಅದು ಫ್ರೈ ಆಗಲಿ. ಹಾಗೆಯೇ ಸ್ವಲ್ಪ ಅದು ಸೌಟಲ್ಲಿ ತಿರ್ಸ್ತಾ ಇರಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಅವಲಕ್ಕಿ ಉಪ್ಪಿಟ್ಟು, ನಾರ್ಮಲ್ ಚಿತ್ರಾನ್ನ, ಲೆಮನ್ ರೈಸ್ಗೆಲ್ಲ ಸ್ವಲ್ಪ ಹಲ್ದಿ ಕಲರಲ್ಲಿದ್ದರೆ ಚೆನ್ನಾಗಿ ಕಾಣಿಸುತ್ತೆ, ವೈಟಲ್ಲಿ ಇದ್ರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಿಕೊಂಡು ನೀವು ಆನಿಯನ್ನ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ನಾವು ಆ್ಯಕ್ಚುಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿರೋ ಕಾರಣಕ್ಕೆ ಆವಾಗನೇ ತೊಳೆದು ಆವಾಗನೇ ಹಾಕ್ಕೋತೀವಿ. ನೀವೇನಾದರೂ ದಪ್ಪ ಅವಲಕ್ಕಿ ತೊಗೊಂಡ್ರೆ ಒಂದು 5 ಮಿನಿಟ್ಸ್ ನೀರಲ್ಲಿ ನೆನೆಸಿಟ್ಬಿಟ್ಟು ನಂತರ ಹಾಕಿ, ಇಲ್ಲಾಂದರೆ ತಿನ್ನುವಾಗ ಸ್ವಲ್ಪ ಚೆನ್ನಾಗಿ ಅನಿಸಲ್ಲ. ಸೊ ಇವಾಗ ನಾನಿಲ್ಲಿ ಶೇಂಗಾ ಬೀಜ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಮುಂಚೆನೇ ಅಂದರೆ ಫ್ರೈ ಮಾಡ್ಕೊಂಡಿದ್ದೆ ಕಾರಣಕ್ಕೆ ಇವಾಗ ಹಾಕ್ಕೋತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಕಡಲೆಬೇಳೆ ಹಾಕಿದ ತಕ್ಷಣ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ಸೊ ಇವಾಗ ಅವಲಕ್ಕಿನ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಒಂದು 2 to 3 ಟೈಮ್ಸ್ ಆದರೂ ವಾಶ್ ಮಾಡ್ಕೊಂಬಿಟ್ಟು ಈಗ ಹಾಕಿ, ಹಾಗೆಯೇ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟನ್ನು ಹಾಕ್ಕೊಂಬಿಟ್ಟು ತಿರ್ಸ್ಕೊಂಬಿಡಿ. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ, ಹಾಗೆಯೇ ಈವ್ನಿಂಗ್ ಟೀ ಜೊತೆ ಕೂಡ ಒಳ್ಳೆಯ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ರೆಡಿ ಆಗುತ್ತೆ. ತಿನ್ನೋದಕ್ಕಂತೂ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ಪೈಸಿನೂ ಇರುತ್ತೆ. ನಿಮ್ಗೆ ಜಾಸ್ತಿ ಸ್ಪೈಸಿ ಬೇಕು ಅಂತಂದರೆ ಸ್ವಲ್ಪ ಒಣಮೆಣಸು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ಮತ್ತೊಂದು ಒಳ್ಳೆ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.